ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶ್ವಿನಿ ಹೇಮಂತ್. ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ಯಾಂಡಲ್ ರೆಡಿ ಮಾಡೋದು ಹೇಗೆ ಅಂತ ಅಂದರೆ, ಇವತ್ತು ನಂದು ಕಿಟ್ಟಿ ಇತ್ತು ಆಯಿತಾ. ನಾವೊಂದು 10 ಮೆಂಬರ್ಸ್ ಸೇರಿಕೊಂಡು ನಾವೊಂದು ಕಿಟ್ಟಿನ ಮಾಡ್ಕೊಂಡಿದ್ವಿ, ಕಿಟ್ಟಿ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಇವತ್ತು ನಂದು ಕಿಟ್ಟಿ ಇತ್ತು ಆಯಿತಾ. ಕಿಟ್ಟಿನ ಹೋಸ್ಟ್ ಮಾಡೋದು ಅಂದರೆ ನಾವು ಎಲ್ಲರದ್ದು ನೇಮ್ನ ಹಾಕ್ಬಿಟ್ಟು ಚಿಟ್ ಎತ್ತೀವಿ, ಯಾರ್ದು ಬರುತ್ತೆ ಅವರು ಕಿಟ್ಟಿದು ಹೋಸ್ಟ್ ಮಾಡಬೇಕು. ಇವತ್ತು ನಂದು ಕಿಟ್ಟಿ ಇರೋದ್ರಿಂದ ನಾನು ಒಂದು ಲಕ್ಕಿ ಲೇಡಿಗೆ ಒಂದು ಗಿಫ್ಟ್ ಕೊಡ್ತೀವಿ, ಆಮೇಲೆ ಎಲ್ಲರಿಗೂ ಒಂದು ರಿಟರ್ನ್ ಗಿಫ್ಟ್ ಥರ ಒಂದು ಇದು ಮಾಡ್ತೀವಿ. ಅಂದರೆ ಬೇರೆಯವ್ರು ತೊಗೊಂಡು ಬರ್ಬೋದು, ನನಗೆ ಮಾಡೋದಕ್ಕೆ ನನಗೆ ಪರ್ಸ್ನಲಿ ಇಷ್ಟ ಆಗಿರೋದ್ರಿಂದ ನಾನು ಈ ಗಿಫ್ಟೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಇವತ್ತಿದೆ. ಮತ್ತು ಇವತ್ತು ನಂದು ಹೋಸ್ಟ್ ಆಗಿರೋದ್ರಿಂದ ಇವತ್ತು ಅಂದರೆ ಹೋಸ್ಟ್ ಏನು ಮಾಡಬೇಕು ಅಂತಂದರೆ, ಪ್ಲೇಸ್ ನಾವೆಲ್ಲಿ ಕಿಟ್ಟಿನ ಆರ್ಗನೈಸ್ ಮಾಡ್ತೀವಿ ಆ ಪ್ಲೇಸ್ನ ನಾವೇ ರೆಡಿ ಮಾಡ್ಕೋಬೇಕು. ಮೇಯ್ನಾಗಿ ಕಾಸ್ಟ್ಯೂಮ್ ಅಂದರೆ ಒಂದು ಡ್ರೆಸ್ ಕೋಡ್ನ ಮಾಡಬೇಕಾಗುತ್ತೆ. ಇವತ್ತು ನನ್ನ ಕಿಟ್ಟಿದ್ದು ಡ್ರೆಸ್ ಕೋಡ್ ಬಂದುಬಿಟ್ಟು ಇದು ಅಂದರೆ ಅನಿಮಲ್ ಪ್ರಿಂಟ್ ಇರೋ ಯಾವ ಡ್ರೆಸ್ ಆದರೂ ಹಾಕೊಬನ್ನಿ ಅಂತ ಹೇಳಿದ್ದೀನಿ. ಜೊತೆಗೆ 2 ಗೇಮ್ ರೆಡಿ ಮಾಡ್ಕೊಂಡಿದ್ದೀನಿ, ಲಕ್ಕಿ ಲೇಡಿಗೆ ಒಂದು ಗೇಮ್ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆನಾ. ಮತ್ತು ನಾನು ಲಕ್ಕಿ ಲೇಡಿಗೆ ಮತ್ತು ಎಲ್ಲರಿಗೂ ರಿಟರ್ನ್ ಗಿಫ್ಟ್ಗೆ ಅಂದ್ಬಿಟ್ಟು ಕ್ಯಾಂಡಲ್ನ ರೆಡಿ ಮಾಡ್ಕೊಂಡಿದ್ದೆ. ಜೆಲ್ ಕ್ಯಾಂಡಲ್ ಬರುತ್ತಲ್ಲ, ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ, ಅದಕ್ಕೆ ಆ ಜೆಲ್ ಕ್ಯಾಂಡಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹೇಗೆ ಮಾಡಿದ್ದು, ಅದನ್ನು ಹೇಗೆಲ್ಲ ಪ್ಯಾಕ್ ಮಾಡಿದ್ದೀನಿ ನಾನೇ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇದೆ. ಓಕೆನಾ. ನನಗೆ ಪರ್ಸ್ನಲಿ ಏನು ಅಂತಂದರೆ, ನಾನು ಯಾರಿಗಾರು ಗಿಫ್ಟ್ ಮಾಡಬೇಕು ಅಂತಂದರೆ ನಾನೇ ರೆಡಿ ಮಾಡಿದಾಗ ಒಂಥರ ಖುಷಿ ಇರುತ್ತೆ ಅಲ್ವ. ಪ್ರತಿ ಸಲ ಪ್ರತಿ ಕಿಟ್ಟಿಗೂ ಹೀಗೆ ಮಾಡೋದು. ನಾನು ಏನಾದರೂ ಒಂದು ಗಿಫ್ಟ್ನ ನಾನೇ ರೆಡಿ ಮಾಡಿಬಿಟ್ಟು ರಿಟರ್ನ್ ಗಿಫ್ಟ್ನ ನಾನು ಅವ್ರಿಗೆ ಕೊಡ್ತೀನಿ, ಎಲ್ಲರಿಗೂ ಖುಷಿ ಆಗುತ್ತೆ. ಓಕೆ, ಇವತ್ತು ನಾನು ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ನೋಡಿ, ಕ್ಯಾಂಡಲ್ದು ಫೈನಲ್ ಲುಕ್ಕು ಈ ರೀತಿ ಬಂದಿತ್ತು. ನಾನು ಇದನ್ನು ಮಾಡ್ಕೊಂಡಿದ್ದು ಒಂದು ಲಕ್ಕಿ ಲೇಡಿ ಅಂತ ಮಾಡ್ತೀವಿ, ಅದಕ್ಕೋಸ್ಕರ ಅವ್ರಿಗೆ ಅಂತ ಇದನ್ನು ಮಾಡ್ಕೊಂಡಿದ್ದು. ನೋಡಿ, ನಾನು ಇಷ್ಟು ಪೋರ್ಷನ್ ನಾನು ಸೋಯಾ ವ್ಯಾಕ್ಸ್ ಹಾಕಿರೋದ್ರಿಂದ ನಾವು ಅಷ್ಟು ಕ್ಯಾಂಡಲ್ನ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಇದು ಚಿಕ್ಕ ಚಿಕ್ಕದು ಎಲ್ಲರಿಗೂ ಒಂದೊಂದು ಕೊಡಬೇಕು ಅಂತ ರಿಟರ್ನ್ ಗಿಫ್ಟ್ ಥರ ಮಾಡ್ಕೊಂಡಿದ್ದೆ. ಇದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಎಲ್ಲರೂ ಇಷ್ಟಪಟ್ಟರು, ತುಂಬಾ ಖುಷಿಯಾಯಿತು ಎಲ್ಲರಿಗೂ. ಮತ್ತು ಇನ್ನೊಂದು ಏನು ಅಂತಂದರೆ, ಯಾರೂ ಯೂಸ್ ಮಾಡಲ್ಲ, ನಾವು ಇದನ್ನು ಶೋ ಪೀಸಾಗಿ ಇಟ್ಕೊತೀವಿ, ಇದನ್ನು ಹಚ್ಚಕ್ಕೆ ಮನಸ್ಸೇ ಬರ್ತಿಲ್ಲ ಅಂತ ಅಂದ್ಬಿಟ್ಟಂದರು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನನಗಂತೂ ಯಾವುದಾದ್ರೂ ಈವೆಂಟ್ ಬರಲಿ ಅಂತ ಕಾಯ್ತಾ ಇರ್ತೀನಿ, ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ನಂಗೆ ತುಂಬ ಇಷ್ಟ. ಈ ಥರ ಏನಾದರೂ ಮಾಡಿಬಿಟ್ಟು ಇನ್ನೊಂದು ಏನಂತಂದರೆ, ಇದು ಒಂದು ಬಿಸ್ನೆಸ್ ಐಡಿಯಾ ಹಾಗೂ ಯಾರಾದರೂ ಯೂಸ್ ಮಾಡ್ಬೋದು. ಇವಾಗೆಲ್ಲ ಇದು ಟ್ರೆಂಡಿಂಗ್ ಇದೆ, ಜೆಲ್ ಕ್ಯಾಂಡಲೆಲ್ಲ. ಮನೇಲೇ ಈ ರೀತಿ ಬಿಸ್ನೆಸ್ ಮಾಡಿ ಬೇಕಾದರೆ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಇದನ್ನು ಸೇಲು ಮಾಡ್ಬೋದು. ಯಾರಿಗಾದ್ರೂ ನೀಡಿದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇದೊಂದೇ ಅಲ್ಲ, ಬೇರೆ ಬೇರೆ ರೀತಿ ಕ್ಯಾಂಡಲ್ ಬಿಸ್ನೆಸ್ ಬೇಕಿದ್ರೆ ಮಾಡ್ಬೋದು. ನಾನು ಈ ಪ್ರಾಡಕ್ಟ್ಸ್ ಎಲ್ಲ ಅಮೆಝಾನಿಂದ ತರಿಸ್ಕೊಂಡಿರೋದು. ನಿಮಗೇನಾದರೂ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಬೋದು. ನೋಡಿ, ನಾನು ಈ ರೀತಿ ಶಾರ್ಟ್ಸ್ ಕಪ್ಸ್ ತೊಗೊಂಡಿದ್ದೆ. ನನಗೆ ಒಂದಿಗೆ 28 ರೂಪಾಯಿನ ಬಿತ್ತು. ನೋಡಿ, ಈ ರೀತಿ ಚಿಕ್ಕ ಚಿಕ್ಕ ಶಾರ್ಟ್ಸ್ ಗ್ಲಾಸು. ಈ ಗ್ಲಾಸೇ ಕ್ಯೂಟಾಗಿತ್ತು, ತುಂಬಾ ಚೆನ್ನಾಗಿತ್ತಿದ್ದು. ಇದು ನಾನು 24 ಪೀಸ್ದು ತರಿಸ್ಕೊಂಡಿದ್ದೆ, 1 ಬಾಕ್ಸು. ಮತ್ತು ಪ್ಯಾಕೇಜು ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದು ಗ್ಲಾಸು ಬ್ರೇಕ್ ಆಗಿರಲಿಲ್ಲ, ನೀಟಾಗಿ ಬಂದಿತ್ತು. ಈ ರೀತಿ ಚಿಕ್ಕ ಚಿಕ್ಕ ಶಾರ್ಟ್ಸ್ ಗ್ಲಾಸ್ ತೊಗೊಂಡಿದ್ದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಫಿಶ್ ಬೌಲ್ ತೊಗೊಂಡಿದ್ದೀನಿ. ಈ ಫಿಶ್ ಬೌಲು ಅಷ್ಟೇ ನಾನು ಅಮೆಝಾನಿಂದನೇ ತೊಗೊಂಡಿರೋದು. ಲಿಂಕ್ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಇವಾಗ ಈ ರೀತಿ ಸ್ಟೋನ್ಸ್, ಇದು ಅಕ್ವೇರಿಯಮ್ದು ಸ್ಟೋನ್ಸು ನನ್ನ ಹತ್ರನೇ ಇತ್ತು, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈ ಥರ ಚಿಕ್ಕ ಚಿಕ್ಕದು ಟಾಯ್ಸು, ಇದೆಲ್ಲ ನನ್ನ ಮಗಳದು. ಇದ್ರಲ್ಲಿ ಬರುತ್ತೆ ನೋಡಿ, ಕಿಂಡರ್ ಜಾಯ್ ಅದರಲ್ಲೆಲ್ಲ ಬರುತ್ತಲ್ಲ, ಆ ಟಾಯ್ಸ್ ಎಲ್ಲ ಎತ್ತಿಟ್ಕೊಂಡಿದ್ಲು, ಅವಳ ಹತ್ರ ತೊಗೊಂಡಿದ್ದೆ. ಈ ಥರ ಚಿಕ್ಕ ಚಿಕ್ಕ ಟಾಯ್ಸ್ ನಿಮ್ಮ ಹತ್ರ ಯಾವ್ದಾದ್ರು ಇದ್ರೂ ಯೂಸ್ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ. ನಾನಿಲ್ಲಿ ಬೇರೆ ಬೇರೆ ಥರದ್ದು ಈ ಥರ ಸೀಶೆಲ್ಸ್ ತೊಗೊಂಡಿದ್ದೀನಿ. ಕಪ್ಪೆ ಚಿಪ್ಪು, ಚಿಕ್ಕ ಚಿಕ್ಕ ಶಂಕುಗಳು, ಇದನ್ನು ಅಷ್ಟೇ ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ನಾನಿಲ್ಲಿ ಕ್ಯಾಂಡಲ್ನ ಒಂದು ಬೀಚ್ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಈ ರೀತಿ ಚಿಕ್ಕ ಚಿಕ್ಕ ಶೆಲ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಈ ರೀತಿ ಮರಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ನಿಮ್ಮ ಹತ್ರ ಮರಳಿಲ್ಲ ಅಂತಂದರೆ ಈ ರೀತಿ ಕಲರ್ ಸ್ಯಾಂಡೆಲ್ಲ ಬರುತ್ತೆ, ಇಲ್ಲಾಂದರೆ ರಂಗೋಲಿ ಬರುತ್ತಲ್ಲ, ಕಲರ್ ರಂಗೋಲಿ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ನಾನು ಈ ರೀತಿ ಫ್ಲವರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ನ್ಯಾಚುರಲ್ ಫ್ಲವರ್ಸು, ಬಟ್ ಡ್ರೈ ಮಾಡಿರ್ತಾರೆ, ಕಲರ್ ಏನು ಹೋಗದೇ ಇರೋ ಥರ ಈ ರೀತಿ ಡ್ರೈ ಮಾಡಿರ್ತಾರೆ. ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿರೋದು, ಲಿಂಕ್ ಹಾಕಿರ್ತೀನಿ. ಬಟ್ ಇದೊಂದೇ ಥರ ಅಲ್ಲ, ತುಂಬ ರೀತಿ ಕಲೆಕ್ಷನ್ ಇದೆ. ಮತ್ತು ಇನ್ನೊಂದೇನು ಅಂತಂದರೆ, ನಾನು ಏನು ನೋಡಿದ್ದೆ ಅಲ್ವಾ ಅದೇ ಬಂದಿತ್ತು, ಹಾಗಾಗಿ ಅದರದ್ದು ಲಿಂಕ್ ಹಾಕಿರ್ತೀನಿ, ನಾನು ಬೇಕಿದ್ರೆ ಚೆಕ್ ಮಾಡಿಬಿಟ್ಟು ನೋಡಿ. ತುಂಬಾ ಚೆನ್ನಾಗಿತ್ತು ಎಲ್ಲದೂ ಅಷ್ಟೇ. ವೈಟ್, ಪರ್ಪಲ್ಲು, ಪಿಂಕು, ಎಲ್ಲೋ ಮತ್ತು ಗ್ರೀನು ಅಂದರೆ ಲೀಫ್ ಥರ ಇರುತ್ತಲ್ಲ, ಅದೂ ಇತ್ತು, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಇವಾಗ ನಾನು ಸೋಯಾ ವ್ಯಾಕ್ಸ್ದು ಫ್ಲೇಕ್ಸ್ ತೊಗೊಂಡಿದ್ದೀನಿ. ಫ್ಲೇಕ್ಸ್ ತೊಗೊಂಡ್ರೆ ನಿಮಗೆ ಬೇಗ ಮೆಲ್ಟ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಜೆಲ್ ವ್ಯಾಕ್ಸ್ ತೊಗೊಂಡಿದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ.
ನೆಕ್ಸ್ಟು ನಾನಿಲ್ಲಿ ಕಾಟನ್ ವಿಕ್ದು ರೋಲ್ ತೊಗೊಂಡಿದ್ದೀನಿ. ಸಪ್ರೇಟ್ ವಿಕ್ಸೇ ಸಿಗುತ್ತೆ, ಬೇಕಾದ್ರೆ ಅದನ್ನು ತೊಗೋಬೋದು. ಬಟ್ ಈ ರೀತಿ ಒಂದು ಸಲ ತೊಗೊಂಡು ಇಟ್ಕೊಂಡ್ರೆ ನಿಮಗೆ ಬೇಕಾದಾಗ ಎಷ್ಟು ಲೆಂತ್ ಬೇಕಷ್ಟು ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಈ ರೀತಿ ಸಪ್ರೇಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು 2-ವೇ ಸ್ಟಿಕ್ಕರು, ಇದನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಫಿಶ್ದು ಅಕ್ವೇರಿಯಂ ಬೌಲ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಇಷ್ಟು ಮಾತ್ರ ಫಿಲ್ ಮಾಡ್ಕೊಂಡಿದ್ದೀನಿ ಸ್ಯಾಂಡ್ನ. ನೆಕ್ಸ್ಟ್ ಇವಾಗ ಇದರೊಳಗಡೆ 1 by 1 ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೆ ಅಂದರೆ ಇದೇ ರೀತಿ ಮಾಡಬೇಕು ಅಂತಿಲ್ಲ, ನಿಮ್ಮ ಹತ್ರ ಯಾವ ಮೆಟೀರಿಯಲ್ ಸಿಗುತ್ತೆ ಅದನ್ನು ಬೇರೆ ರೀತಿ ಕಾನ್ಸೆಪ್ಟಲ್ಲಿ ನೀವು ಮಾಡ್ಕೊಬೋದು. ನಾನಿಲ್ಲಿ ಬೀಚ್ ಕಾನ್ಸೆಪ್ಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಡ್ರೈಡ್ ಫ್ಲವರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಇದು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ಕೊಡೋದಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಆ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ನೋಡಿ ಈ ರೀತಿ 1 by 1 ಅರೇಂಜ್ ಮಾಡಿಕೊಂಡು ಇವಾಗ ಡಾಲ್ ಇಡ್ತಾಯಿದ್ದೀನಿ ಚಿಕ್ಕದು. ನೆಕ್ಸ್ಟ್ ಇದಕ್ಕೆ ಸೀಶೆಲ್ಸ್ ಹಾಕ್ಕೊತಾ ಇದ್ದೀನಿ ಚಿಕ್ಕದು. ರ್ಯಾಂಡಮಾಗಿ ಹಾಕ್ತಾಯಿದ್ದೀನಿ, ಹಿಂಗೆ ಬರಬೇಕಂತೇನಿಲ್ಲ. ಓಕೆನಾ? ಇವಾಗ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಈ ರೀತಿ ಫಸ್ಟ್ ಅರೇಂಜ್ ಮಾಡ್ಕೊಂಡು ಆದಮೇಲೆ ನಾವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಓಕೆ ಅನ್ನುವಾಗ ನೆಕ್ಸ್ಟ್ ನಾವಿವಾಗ ಈ ಜೆಲ್ ವ್ಯಾಕ್ಸ್ ನೋಡಿ ಟ್ರಾನ್ಸ್ಪರೆಂಟಾಗಿ ಜೆಲ್ಲಿ ಥರನೇ ಇದೆ. ಇದೊಂದನ್ನೇ ಯೂಸ್ ಮಾಡಿ ನೀವೇನಾರು ಕ್ಯಾಂಡಲ್ನ ಮಾಡಿಟ್ಕೊಂಡ್ರೆ ಅದನ್ನು ಜಸ್ಟ್ ಶೋ ಪೀಸ್ ಥರ ಯೂಸ್ ಮಾಡ್ಕೊಳ್ಳಿ, ಅದನ್ನ ಹಚ್ಚೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಇದು ಆಲ್ರೆಡಿ ನನ್ನ ಮಕ್ಕಳು ಬರ್ತಡೇಲಿ ನಾನು ಇದನ್ನು ಮಾಡಿದ್ದೆ. ಹಚ್ಚಿದಾಗ ಫುಲ್ ರೂಮೆಲ್ಲ ಅದರದ್ದೇ ಸ್ಮೆಲ್ಲು ಒಂಥರ ಸಫೋಕೇಶನ್ ಥರ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಮೇಲ್ಗಡೆ ಸೋಯಾ ವ್ಯಾಕ್ಸ್ ಯೂಸ್ ಮಾಡಿರೋದು. ಬೇಕಿದ್ರೆ ಮೇಲ್ಗಡೆ ಒಂದು ಲೇಯರ್ ಕ್ಯಾಂಡಲ್ ಯೂಸ್ ಮಾಡಿ ಇದನ್ನು ಹಚ್ಕೋಬೋದು. ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಮತ್ತು ಈ ಥರ ಇರುತ್ತೆ. ಓಕೆ, ಇದನ್ನು ಇವಾಗ ನಾನು ಒಂದು ಪಾತ್ರೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ನೀವು ಕುಕ್ ಮಾಡೋ ಪಾತ್ರೆನಲ್ಲೂ ಹಾಕೋಬೋದು, ಏನಿಲ್ಲ, ಇದೇನು ಸ್ಟೇನೇನು ಉಳ್ಕೊಳ್ಳಲ್ಲ. ಇದನ್ನ ಡೈರೆಕ್ಟಾಗಿ ಇದೇ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಅಂದರೆ ಕೆಳಗಡೆ ಬಿಸಿ ನೀರು ಇಟ್ಬಿಟ್ಟು ನೀವು ಮೆಲ್ಟ್ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗೇ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಈ ರೀತಿ ಅಂದರೆ ಕಡಿಮೆ ಇದಿಟ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಅಂದರೆ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವ್ನ ಈ ರೀತಿ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಬೇಗ ಮೆಲ್ಟ್ ಆಗಿಬಿಡುತ್ತೆ. ನೋಡಿ ಈ ರೀತಿ ಒಂದು 80% ಮೆಲ್ಟ್ ಆಗುತ್ತಲ್ಲ ಆವಾಗ ಸ್ಟವ್ ಆಫ್ ಮಾಡ್ಕೊಬಿಡಿ. ಯಾಕಂದರೆ ಅದೇ ಬಿಸಿನಲ್ಲೇ ಮಿಕ್ಕಿದ್ದು ಏನು ಇದಿರುತ್ತಲ್ವ ವ್ಯಾಕ್ಸ್ ಇರುತ್ತಲ್ಲ ಅದು ಡಿಸಾಲ್ವ್ ಆಗಿಬಿಡುತ್ತೆ. ನಾನಿಲ್ಲಿ ನನಗೆ ಪ್ಯೂರು ಟ್ರಾನ್ಸ್ಪರೆಂಟ್ ಕಲರ್ ಬೇಕಾಗಿರಲಿಲ್ಲ, ನಂಗೆ ಸ್ವಲ್ಪ ವಾಟರಿ ಕಲರ್ ಬೇಕಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಆಯಿಲ್ ಪೇಸ್ಟಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಆಯಿಲ್ ಪೇಸ್ಟಲ್ಲಿ ಇಲ್ಲ ಅಂತಂದರೆ ಕ್ರೇಯಾನು ಯೂಸ್ ಮಾಡ್ಕೊಬೋದು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಜೋರಾಗಿ ಮಿಕ್ಸ್ ಮಾಡಿದ್ರೆ ಬಬಲ್ಸ್ ಫಾರ್ಮ್ ಆಗಿಬಿಡುತ್ತೆ, ಮತ್ತು ಅದು ಬಬಲ್ ಹೋಗೋದಕ್ಕೆ ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ಬಬಲ್ ಆದ್ರೂ ಚೆನ್ನಾಗಿ ಬರೋಲ್ಲ ಅಷ್ಟೊಂದು. ಸ್ವಲ್ಪ ನಾನಿಲ್ಲಿ ಬಿಸಿ ಕಡಿಮೆ ಆದಮೇಲೆ ಈ ರೀತಿ ಒಂದು ಸ್ಪೂನ್ನ ಅಡ್ಡ ಇಟ್ಕೊಂಡು ಈ ರೀತಿ ಪೋರ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ಮಾಡ್ಕೋಬೇಕು, ಅಂದರೆ ಒಳಗಡೆ ನಾವು ಅರೇಂಜ್ ಮಾಡಿರೋದು ಹಾಳಾಗಬಾರ್ದು, ಆ ರೀತಿ ನಿಧಾನಕ್ಕೆ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ಮೇಲೆ ಇದು ಸೆಟಲ್ ಆಗೋಕ್ಕೆ ಸ್ವಲ್ಪ ಹೊತ್ತು ಇಟ್ಬಿಡೋಣ. ಇವಾಗ ನಾನು ಎಷ್ಟು ಬೇಕಷ್ಟು ಲೆಂತ್ ನೋಡಿಕೊಂಡು ಈ ರೀತಿ ಕಾಟನ್ ವಿಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಇವಾಗ ಈ ರೀತಿ ಹಿಂದೆಯಿಂದ ಹಾಕಬೇಕು. ಮುಂದೆಯಿಂದ ಅದು ದಾರ ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಹಿಂದೆಯಿಂದ ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಇದನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ರೀತಿ, ಆವಾಗ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಇದನ್ನು ಇದ್ರ ಮೇಲ್ಗಡೆಗೆ ಸೆಂಟರ್ಗೆ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇದಿನ್ನೂ ಸ್ವಲ್ಪ ಗಟ್ಟಿಯಾಗಬೇಕು, ಅಲ್ಲಿ ತನಕ ಅದನ್ನಾಗೆ ಇಟ್ಬಿಡೋಣ. ನೋಡಿ ಇದು ಪಾತ್ರೆಯಲ್ಲಿ ತೊಗೊಂಡಿದ್ದೆ ಅಲ್ವಾ, ಇದು ಈ ರೀತಿ ಜೆಲ್ ಕ್ಯಾಂಡಲ್ಲು ಅಂಟ್ಕೊಳ್ಳಲ್ಲ. ನೋಡಿ ಈ ರೀತಿ ಈಸಿಯಾಗಿ ಬಂದುಬಿಡುತ್ತೆ. ಹಾಗಾಗಿ ನೀವು ಯಾವುದೇ ಪಾತ್ರೆಯಲ್ಲಿ ಯೂಸ್ ಮಾಡಿದ್ರೂ ಏನೂ ತೊಂದರೆ ಇಲ್ಲ, ಪಾತ್ರೆಗೆ ಸ್ವಲ್ಪನೂ ಅಂಟಲ್ಲ. ಈ ರೀತಿ ಎಲ್ಲ ಎದ್ಬಿಟ್ಟು ಬಂದುಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಸೋಯಾ ವ್ಯಾಕ್ಸ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನಾನು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಕೊಂಡೆ ಬಿಸಿ ಮಾಡ್ಕೊಂಡಿರೋದು. ಮೀನ್ಸ್ 80% ನಾವು ಮೆಲ್ಟ್ ಆಗೋ ತನಕ ಬಿಟ್ಬಿಟ್ಟು ಆಮೇಲೆ ನಾವು ಅದೇ ಬಿಸಿನಲ್ಲಿ ಮಿಕ್ಕಿದ್ದು ವ್ಯಾಕ್ಸ್ ಏನಿರುತ್ತೆ ಅದನ್ನು ಮೆಲ್ಟ್ ಮಾಡಿಕೊಂಡ್ರೆ ಏನು ಹೊಗೆ ಏನೂ ಬರಲ್ಲ, ನೀಟಾಗಿ ಮೆಲ್ಟ್ ಆಗುತ್ತೆ. ನೆಕ್ಸ್ಟ್ ಇದು ಕಂಪ್ಲೀಟಾಗಿ ಗಟ್ಟಿ ಆದಮೇಲೆ ಈ ರೀತಿ ಮೇಲ್ಗಡೆಯಿಂದ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದು ಏನಿದೆ ಅಲ್ವಾ, ಏನು ವಿಕ್ ಏನಿದೆ ಅಲ್ವಾ, ಅದನ್ನು ಈ ರೀತಿ 2 ಪೆನ್ಸಿಲ್ದು ಯೂಸ್ ಮಾಡಿಕೊಂಡು ನೀಟಾಗಿ ಸೆಂಟರ್ಗೆ ಬರೋ ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ.
ನೆಕ್ಸ್ಟ್ ಇದು ಗಟ್ಟಿಯಾಗೋದಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ಇವಾಗ ಸ್ಟಿಕ್ಕರ್ ಎಲ್ಲ ಈ ರೀತಿ ರಿಮೂವ್ ಮಾಡ್ಕೊಂಬಿಟ್ಟು ಇದನ್ನ ಒರೆಸಿಟ್ಕೊತಾ ಇದ್ದೀನಿ. ಇವಾಗಂತೂ ಯಾರಿಗಾದರೂ ನೀಡಿದರೆ ಬೇಕಾದ್ರೆ ಇದನ್ನೊಂದು ಬಿಸ್ನೆಸ್ ಐಡಿಯಾ ಆಗಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇವಾಗ ಕ್ಯಾಂಡಲ್ ಮೇಕಿಂಗ್ದು ಬಿಸ್ನೆಸ್ ಏನಿದೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರು ನೀಡಿದರೆ ಮನೇಲೇ ನೀವು ಫ್ರೀ ಟೈಮಲ್ಲಿ ಮಾಡಿಕೊಂಡ್ರೂ ಸಾಕು. ನನಗೆ ನೋಡಿ ಇಷ್ಟು ಕ್ಯಾಂಡಲ್ ಮಾಡೋದಕ್ಕೆ 1 ಅವರಲ್ಲಿ ನಾನು ಮಾಡ್ಕೊಂಬಿಟ್ಟಿದ್ದೆ. 1 ಅವರ್ ಅಷ್ಟೇ, ಮತ್ತೇನು ಅಷ್ಟೊಂದು ರಿಸ್ಕ್ ಅಂತಲೂ ಅನ್ನಿಸ್ಲಿಲ್ಲ. ಬೇಕಿದ್ರೆ ಯಾರಿಗಾದ್ರು ನೀಡಿದರೆ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇವಾಗಂತೂ ಇನ್ಸ್ಟಾಗ್ರಾಮಲ್ಲೆಲ್ಲ ನಿಮ್ಗೆ ಆರಾಮಾಗಿ ಇದು ಮಾಡ್ಕೊಬೋದು. ಸೇಲ್ ಮಾಡೋದಕ್ಕೆಲ್ಲ ಪ್ರಮೋಷನ್ಗೂ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಈ ರೀತಿ ನಾನು ಥ್ರೆಡ್ಡೆಲ್ಲ ಹಾಕಿಬಿಟ್ಟು ಈ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ರಿಕ್ವೈರ್ಡ್ ಲೆಂತ್ಗೆ ನಾನು ದಾರ ಎಲ್ಲ ಕಟ್ ಮಾಡಿಕೊಂಡು ಈ ರೀತಿ ವಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಇವಾಗ ನಾನು 2 ವೇ ಸ್ಟಿಕ್ಕರ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕನ್ವೀನಿಯೆಂಟ್ ಆಗಿರುತ್ತೆ. ಇದೇನಿರುತ್ತೆ ವಿಕ್ ಏನಿರುತ್ತೆ ಅಲ್ವಾ, ನಾವು ಕ್ಯಾಂಡಲ್ ಮೆಲ್ಟ್ ಮಾಡಿಬಿಟ್ಟು ಹಾಕಿದಾಗ ಎಲ್ಲೂ ಬೇರೆ ಕಡೆಗೆ ಶಿಫ್ಟ್ ಆಗಲ್ಲ, ನೀಟಾಗಿ ಒಂದು ಸೈಡಲ್ಲಿರುತ್ತೆ, ಸೆಂಟರ್ಗೆ ಮಾಡ್ಕೋಬೋದು. ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ಟಿಕ್ ಮಾಡಿಕೊಂಡು ಸೆಂಟರ್ಗೆ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ನೋಡಿ ಆರಾಮಾಗಿ ನೀಟಾಗಿ ಸೆಂಟ್ರಲ್ಲಿರುತ್ತೆ ಇದೇ ರೀತಿ. ನೆಕ್ಸ್ಟ್ ಇವಾಗ ಎಲ್ಲದಕ್ಕೂ 1 ಸ್ಪೂನು ಸ್ಯಾಂಡ್ ಹಾಕ್ಕೊತಾ ಇದ್ದೀನಿ. ಇದು ನಾನು ಸೇಮ್ ದೊಡ್ಡದು ಹೇಗೆ ಮಾಡಿದ್ನೋ ಅದೇ ರೀತಿ ಬೀಚ್ ಕಾನ್ಸೆಪ್ಟೇ ಮಾಡ್ತಾ ಇರೋದ್ರಿಂದ ಇದರೊಳಗಡೆ ಎಲ್ಲದಕ್ಕೂ ಫಸ್ಟ್ ಸ್ಯಾಂಡ್ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನೆಕ್ಸ್ಟು ಡ್ರೈಡ್ ಫ್ಲವರ್ಸ್ನ ಈ ರೀತಿ ಒಂದೇ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಇದನ್ನು. ಜೊತೆಗೆ ಒಂದೊಂದು ರೀತಿ ಇರಲಿ ಅಂದ್ಬಿಟ್ಟು ಒಂದೊಂದು ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಚಿಕ್ಕ ಶೆಲ್ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಅಕ್ವೇರಿಯಂ ಸ್ಟೋನ್ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಮೆಲ್ಟ್ ಮಾಡಿದ್ದು ಜೆಲ್ ಕ್ಯಾಂಡಲ್ದು ವ್ಯಾಕ್ಸ್ ಇತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮುಕ್ಕಾಲು ಭಾಗ ಮಾತ್ರ ಫಿಲ್ ಮಾಡ್ಕೊತಾ ಇದ್ದೀನಿ, ಪೂರ್ತಿ ಮಾಡ್ತಾಯಿಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಇದನ್ನಷ್ಟೇ ನಾನು ಹಚ್ಬಿಟ್ರೆ ಅದು ಹೊಗೆ ಬಂದುಬಿಡುತ್ತೆ, ಒಂಥರ ಸ್ಮೆಲ್ಲು ಚೆನ್ನಾಗಿಲ್ಲ ಇದ್ರದ್ದು ಸ್ಮೆಲ್ಲು. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಮುಕ್ಕಾಲು ಭಾಗ ಮಾತ್ರ ಹಾಕ್ಬಿಟ್ಟು ನೆಕ್ಸ್ಟ್ 1 ಲೇಯರು ಇನ್ನು ಮಿಕ್ಕಿದ ಕಾಲು ಭಾಗಕ್ಕೆ ನಾನು ಸೋಯಾ ವ್ಯಾಕ್ಸ್ ಹಾಕ್ತಾಯಿದ್ದೀನಿ. ಬೇಕಿದ್ರೆ ನೀವು ಇದನ್ನು ಕ್ಯಾಂಡಲ್ ಥರ ಯೂಸ್ ಮಾಡೋದಿದ್ರೆ ಮಾಡಲಿ ಅಂತೇಳಿ. ನೋಡಿ ಈ ರೀತಿ ಫಸ್ಟು ಇದನ್ನ ಗಟ್ಟಿ ಆಗೋ ತನಕ ಪೆನ್ಸಿಲ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ವ್ಯಾಕ್ಸ್ನ ಮೆಲ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಒಳಗಡೆ ವಾಟರ್ ಬಬ್ಬಲ್ ಎಲ್ಲ ಬಂದಿರೋ ಥರ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಫೇವ್ರೇಟ್ ಬಂದುಬಿಟ್ಟು ಇದು ತುಂಬಾ ಸಿಂಪಲ್ಲಾಗಿತ್ತು ಮತ್ತು ಎಲ್ಲರಿಗೂ ಇದು ತುಂಬಾ ಇಷ್ಟ ಆಯಿತು. ಸಿಂಪಲ್ಲಾಗಿದೆ, ಒಂದೇ ಒಂದು ವೈಟ್ ಫೆದರ್ ಹಾಕಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನೆಲ್ಲ ರ್ಯಾಪ್ ಮಾಡೋಕ್ಕೆ ಈ ರೀತಿ ಕಲರ್ ಪೇಪರ್ನ ತೊಗೊಂಡಿದ್ದೆ. ನಾನೇ ಸಿಂಪಲ್ಲಾಗಿ ರ್ಯಾಪ್ ಮಾಡ್ಕೊಂಡಿದ್ದೆ. ನೋಡಿ ಇದನ್ನು ಈ ರೀತಿ ಇಟ್ಬಿಟ್ಟು ಇದನ್ನು ಸೆಂಟರಲ್ಲಿ ಇಟ್ಬಿಟ್ಟು ಇದು ನೋಡಿ ಈಕ್ವಲ್ ಮಾಡಿಕೊಂಡು ಎಲ್ಲ ಕಡೆಯಿಂದ ನೆಕ್ಸ್ಟ್ ಈ ರೀತಿ ರ್ಯಾಪ್ ಮಾಡಿದ್ದೆ ಅಷ್ಟೆ. ಮಾಡಿಬಿಟ್ಟು ಈ ರೀತಿ ಒಂದು ಗಮ್ ಟೇಪ್ನ ಈ ರೀತಿ ಸುತ್ತಿದೆ. ತುಂಬ ಚೆನ್ನಾಗಿ ಬಂದಿತ್ತು ರ್ಯಾಪಿಂಗೂ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಈ ರೀತಿ. ಬೇಕಿದ್ರೆ ಇದಕ್ಕೆ ನೀವು ರಿಬ್ಬನ್ ಬೇಕಾದರೂ ಸುತ್ಕೋಬೋದು. ನೆಕ್ಸ್ಟ್ ಇದು ಫಿಶ್ ಬೌಲ್ ಬಂದಿತ್ತಲ್ಲ ಅದರದ್ದೇ ಬಾಕ್ಸ್ ಇತ್ತು, ಅದಕ್ಕೇ ಹಾಕ್ಕೊಂಡು ಈ ರೀತಿ ಫಸ್ಟು ಅದನ್ನು ಅಂಟಿಸ್ಕೊಂಡು ನೆಕ್ಸ್ಟ್ ಅದರದ್ದು ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ನಾನು ಇದನ್ನು ಅಷ್ಟೇ ಗಿಫ್ಟ್ ರ್ಯಾಪ್ ಮಾಡ್ಕೊಂಡಿದ್ದೆ. ನಾನು ಮನೇಲೇ ಗಿಫ್ಟ್ ರ್ಯಾಪ್ದು ಈ ರೀತಿ ಶೀಟ್ನ ತಂದಿಟ್ಕೊಂಡಿರ್ತೀನಿ. ಯಾಕಂದರೆ ನಾನು ಈ ರೀತಿ ಬೇಕಾಗುತ್ತಲ್ಲ ನನಗೆ ಅಂತಂದ್ಬಿಟ್ಟು ಎತ್ತಿಟ್ಕೊಂಡಿರ್ತೀನಿ. ಇವಾಗ ಇದನ್ನು ಈ ರೀತಿ ಗಿಫ್ಟ್ ರ್ಯಾಪ್ ಮಾಡಿಕೊಂಡೆ ನಾನೇ. ಓಕೆ, ನನಗೆ ಕಿಟ್ಟಿದ್ದು ವೀಡಿಯೋಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರದು ಒಂದೊಂದು ಇರುತ್ತೆ ಅಲ್ವಾ, ಹಾಗಾಗಿ ಅಂದರೆ ಇಷ್ಟ ಇರಲ್ಲ ಕೆಲವ್ರಿಗೆ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬರೋದಕ್ಕೆ. ಅದಕ್ಕೋಸ್ಕರ ಏನು ಗಿಫ್ಟ್ ರೆಡಿ ಮಾಡ್ಕೊಂಡಿದ್ದೆ ಅದು ನನ್ನ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.